ವಿಶ್ವಾಣಿ ಪ್ರಾಪರ್ಟಿಗೆ ಸ್ವಾಗತ. ನಾನು ನಿಸರ್ಗ. ನೀವು ಬೆಂಗಳೂರು ಅರ್ಬನ್ ಲಿಮಿಟ್ಸ್ ನಲ್ಲಿ ರೆವಿನ್ಯೂ ಸೈಟ್ ಖರೀದಿ ಮಾಡ್ತಿದ್ದೀರಾ ಅಥವಾ ಈಗ ಖರೀದಿ ಮಾಡಲು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಮ ಮುಂದೆ ಇರುವ ಒಂದು ದೊಡ್ಡ ಪ್ರಶ್ನೆ ಏನಂದ್ರೆ, ಎ ಖಾತಾ ಇಲ್ಲ ಅಂದ್ರೆ ಏನಾಗುತ್ತೆ, PID ನಂಬರ್ ಇಲ್ಲ ಅಂದ್ರೆ ಏನ್ ಮಾಡಬೇಕು ಅಂತ. ಇವತ್ತಿನ ವಿಡಿಯೋದಲ್ಲಿ ಈ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗಲಿದೆ. ಇದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರಿಸ್ತೇನೆ, ಕೊನೆವರೆಗೂ ನೋಡಿ. ಮೊದಲಿಗೆ ರೆವೆನ್ಯೂ ಸೈಟ್ ಅಂದ್ರೆ ಏನು ಹೇಳ್ತೀನಿ ಕೇಳಿ. ಇಲ್ಲಿ ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳೋಣ. ರೆವೆನ್ಯೂ ಸೈಟ್ ಅಂದ್ರೆ ಗ್ರಾಮ ಪಂಚಾಯಿತಿ ಅಥವಾ ಕೃಷಿ ಭೂಮಿಯನ್ನ ಕನ್ವರ್ಷನ್ ಮಾಡಿ ನಿರ್ಮಿಸಿ ಲೇಔಟ್ ನಲ್ಲಿರುವ ಸೈಟ್. ಇದರಲ್ಲಿ ಸಮಸ್ಯೆ ಏನಂತೀರಾ? ಸರಿಯಾದ ಮಾನ್ಯತೆ ಇರೋದಿಲ್ಲ, BBMP ನಿಯಂತ್ರಣ ಇರೋದಿಲ್ಲ, ಲೀಗಲ್ ಕ್ಲಾರಿಟಿ ಬಹಳ ಕಡಿಮೆ. ಆದ್ರಿಂದ ಈ ಸೈಟ್ಗಳನ್ನ ಎ ಖಾತಾಗೆ ಕನ್ವರ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅಂದ ಹಾಗೆ ಎ ಖಾತಾ ಯಾಕೆ ಮುಖ್ಯ ಹೇಳ್ತೀನಿ ಕೇಳಿ. ಕೇವಲ ಖಾತಾ ಇದ್ರೆ ಸಾಕಲ್ವಾ ಅಂತ ನೀವು ಕೇಳಬಹುದು. ಅದಕ್ಕೆ ಉತ್ತರ ಇಲ್ಲ, ಖಂಡಿತ ಸಾಕೋಗೋದಿಲ್ಲ. ಎ ಖಾತಾ ಇದ್ರೆ ಮಾತ್ರ ಬ್ಯಾಂಕ್ ಲೋನ್ ಸಿಗುತ್ತೆ, ಮರುಮಾರಾಟ ಸುಲಭ ಆಗುತ್ತೆ, ಕಂಪ್ಲೀಟ್ ಲೀಗಲ್ ಸೇಫ್ಟಿ ಇರುತ್ತೆ, BBMP ಮಾನ್ಯತೆ ಕೂಡ ಸಿಗುತ್ತೆ. ಬಿ ಖಾತಾ ಅಥವಾ ಯಾವುದೇ ಖಾತಾ ಇಲ್ಲ ಅಂದ್ರೆ ಏನಾಗುತ್ತೆ ಅಂತ ನೋಡೋದಾದ್ರೆ, ಲೋನ್ ಸಿಗೋದಿಲ್ಲ, ಭವಿಷ್ಯದಲ್ಲಿ ತೊಂದರೆ ಆಗಬಹುದು, ಲೀಗಲ್ ಸಮಸ್ಯೆ ಖಚಿತವಾಗಿರುತ್ತೆ. ಅದರಿಂದಲೇ ಎ ಖಾತಾ ಅಂದ್ರೆ ಸಂಪೂರ್ಣ ಸೇಫ್ಟಿ ಅಂತ. ಈಗ PID ನಂಬರ್ ಅಂದ್ರೆ ಏನು ಹೇಳ್ತೀನಿ ಕೇಳಿ. PID ಅಂದ್ರೆ ಪ್ರಾಪರ್ಟಿ ಐಡೆಂಟಿಫಿಕೇಶನ್ ನಂಬರ್. ಇದು BBMP ಕೊಡುವ ಯೂನಿಕ್ ID ಆಗಿದೆ. ಇದರ ಉಪಯೋಗ ಏನಪ್ಪಾ ಅಂದ್ರೆ, ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಲು, ಪ್ರಾಪರ್ಟಿ ಮಾಹಿತಿ ಟ್ರ್ಯಾಕ್ ಮಾಡಲು, ಖಾತಾ ಪ್ರಕ್ರಿಯೆ ನಡೆಸಲು ಬೇಕಾಗುತ್ತೆ. PID ನಂಬರ್ ಇಲ್ಲ ಅಂದ್ರೆ ಆಗುವ ಸಮಸ್ಯೆ ಏನು ಹೇಳ್ತೀನಿ ಕೇಳಿ. ಹಲವಾರು ರೆವಿನ್ಯೂ ಸೈಟ್ ಮಾಲೀಕರಿಗೆ PID ನಂಬರ್ ಇರೋದೇ ಇಲ್ಲ. ಇದರಿಂದ ತೆರಿಗೆ ಕಟ್ಟೋದು ಕಷ್ಟವಾಗುತ್ತೆ, ಖಾತಾ ಪ್ರೋಸೆಸ್ ಆಗೋದಿಲ್ಲ. ಅಂದಹಾಗೆ PID ನಂಬರ್ ಇಲ್ಲದಿದ್ರೆ ಏನ್ ಮಾಡಬೇಕು? ಇದರ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಹೇಳ್ತೀನಿ ಕೇಳಿ. ಸ್ಟೆಪ್ 1, ಈ ಖಾತಾಗೆ ಅಪ್ಲೈ ಮಾಡಿ. ಇದನ್ನ BBMP ಆನ್ಲೈನ್ ಪೋರ್ಟಲ್ ಮೂಲಕ ಅಪ್ಲೈ ಮಾಡಬೇಕು. ಇನ್ನು ಸ್ಟೆಪ್ 2, ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ. ಸೇಲ್ ಡೀಡ್, EC, ಪ್ರಾಪರ್ಟಿ ಸ್ಕೆಚ್ ಮತ್ತು ID ಪ್ರೂಫ್ ಅಪ್ಲೋಡ್ ಮಾಡಿ. ಇನ್ನು ಸ್ಟೆಪ್ 3, ಪ್ರಾಪರ್ಟಿ ಮ್ಯಾಪಿಂಗ್. BBMP ಸರ್ವೆ ತಂಡ ಬಂದು ಪ್ರಾಪರ್ಟಿ ಪರಿಶೀಲನೆ ಮಾಡಿ ವೆರಿಫೈ ಮಾಡುತ್ತೆ. ಇನ್ನು ಸ್ಟೆಪ್ 4, ಪ್ರಾಪರ್ಟಿ ಟ್ಯಾಕ್ಸ್ ರಿಜಿಸ್ಟರ್ ಮಾಡಿ ಮೊದಲ ಬಾರಿ ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕು. ಇನ್ನು ಸ್ಟೆಪ್ 5, PID ನಂಬರ್ ಜನರೇಟ್ ಆಗುತ್ತೆ. ಅಂದ ಹಾಗೆ PID ಇಲ್ಲದಿದ್ರೂ ಜನರೇಟ್ ಮಾಡಿಸಬಹುದು. ಈಗ ಎ ಖಾತಾಗೆ ಕನ್ವರ್ಷನ್ ಮಾಡಿಸೋದು ಹೇಗೆ? PID ನಂಬರ್ ಬಂದ ಮೇಲೆ ಮುಂದಿನ ಸ್ಟೆಪ್, ಎ ಖಾತಾ ಪಡೆಯಲು ಅಪ್ಲೈ ಮಾಡಬೇಕು. ಇದಕ್ಕೆ ಬೇಕಾಗುವ ದಾಖಲೆಗಳು ಏನಂದ್ರೆ, ಸೇಲ್ ಡೀಡ್, ಲೇಟೆಸ್ಟ್ ಟ್ಯಾಕ್ಸ್ ರಿಸಿಪ್ಟ್, EC, ಬಿಲ್ಡಿಂಗ್ ಅಪ್ರೂವಲ್ ದಾಖಲೆ ಬೇಕು. BBMP ಆಫೀಸ್ ಅಥವಾ ಆನ್ಲೈನ್ ಮೂಲಕ ಅಪ್ಲೈ ಮಾಡಬಹುದು. ಶುಲ್ಕ ಎಷ್ಟು ಅಂತ ನೋಡೋದಾದ್ರೆ, BBMP ಕಡೆಯಿಂದ ಬೆಟರ್ಮೆಂಟ್ ಚಾರ್ಜಸ್ ಕಟ್ಟಿಸಿಕೊಳ್ಳಲಾಗುತ್ತೆ. ಇದು ಆಯಾ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಬಳಿಕ BBMP ವೆರಿಫಿಕೇಶನ್ ಆದ್ಮೇಲೆ ಎ ಖಾತಾ ಸರ್ಟಿಫಿಕೇಟ್ ಸಿಗುತ್ತೆ. ಈಗ ಜನರು ಸಾಮಾನ್ಯವಾಗಿ ಮಾಡೋ ತಪ್ಪುಗಳೇನು ಅಂದ್ರೆ, ಏಜೆಂಟ್ ಮೇಲೆ ನಂಬಿಕೆ ಇಟ್ಟು ಮೋಸ ಹೋಗೋದು, ಫೇಕ್ ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡೋದಿಲ್ಲ, ಲೇಔಟ್ ಅಪ್ರೂವಲ್ ವೆರಿಫೈ ಮಾಡೋದಿಲ್ಲ, ಸರಿಯಾಗಿ ಟ್ಯಾಕ್ಸ್ ಪಾವತಿ ಮಾಡಿರುವುದಿಲ್ಲ. ಇದರಿಂದ ಭವಿಷ್ಯದಲ್ಲೂ ದೊಡ್ಡ ಸಮಸ್ಯೆ ಎದುರಾಗೋದು ಖಂಡಿತ. ಒಟ್ಟಾರೆ ರೆವಿನ್ಯೂ ಸೈಟ್ ತೆಗೆದುಕೊಳ್ಳುವುದು ರಿಸ್ಕಿ, ಆದರೆ ಖಾತಾ ಮಾಡಿಸಿಕೊಳ್ಳುವ ಅವಕಾಶ ಸಿಕ್ಕಾಗ ಅದರ ಸದ್ಬಳಕೆ ಮಾಡಿಕೊಳ್ಬೇಕು. ರೆವಿನ್ಯೂ ಇಂದ ಈ ಖಾತಾಗೆ ಮಾಡಿಸಿಕೊಂಡ್ರೆ ಸೇಫ್ ಆಗಿರುತ್ತೆ. ಹೀಗಾಗಿ ಪ್ರಾಪರ್ಟಿ ಖರೀದಿ ಮಾಡುವ ಮೊದಲು ಈ ಎಲ್ಲಾ ವಿಷಯಗಳನ್ನ ಗಮನದಲ್ಲಿಡುವುದು ತುಂಬಾ ಮುಖ್ಯ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.